ಕಣ್ಣಲ್ಲಿ ಕಾಡ್ಗೆ ನೀನು ಹಾಲ್ಟು ಒಂದು ದೋಸ್ ಬಾಡಿಗೆ ಕೊಡ್ತೀಯ. Yes, Mr. Kudupli is favor with you. So that why should you reject my view? ನೀವು ನನ್ನನ್ನು ಯಾಕೆ ದ್ವೇಷಿಸಬೇಕು? ಜಗತ್ನಾಗ ಯಾರು ಮಾಡಿಲ್ವಾ? ಕಳ್ದರ ಕಳ್ಳಿ ಬೆಟ್ಟರ ಜಾತಿ ಮಗ ಅಲ್ಲ, ನೀ ತಿಳಂಗನ ಆಗರಿಲ್ಲ, ನಿಮ್ಮಪ್ಪ ಡಾನಲ್ಲ, ನಾನು ದೊಡ್ಡ ಡಾನಿಲ್ಲ. ಬಾಟ್ಲೆ ಸಿಗವಲ್ಲ ಲೇಪ್ ಇವತ್ತೆ. ನೀರು ಕುಡ್ದಾಗ ಕಂಗೆ ಕೊಡ್ತಾನೆ ಅನ್ನ. ಬಾಟ್ಲಿ ಬೇಕನ ಅಪ್ಪ? ಬೇಕೋ ಅಣ್ಣ ತಾ. ಒಂದಿನಕ್ಕೆ ಎಷ್ಟು ಅಪ್ಪ ದುಡಿಮೆ ನಿಮ್ದು? ಒಂದು 3000 ಅಷ್ಟೇ. ಅವ್ನು ಬಾಟ್ಲೆ ಸಿಗವಲ್ಲ ಅಲ್ಲಿ, ಸೂಳೆ ಮಕ್ಕಳೆಲ್ಲ ಆರಿಸ್ಕೊಂಬಿಟ್ರೆ ಏನು? ಆ ಮನೆಗೆ ಹೋಗ್ಬಿಟ್ಟು ಬಂದ ಬಡ್ಡಿ ಮಗನೇ. ಧೈರ್ಯ ನಿನ್ಗೆ? ಮೊದ್ಲು ಇಲ್ಲಿ ಇಟ್ಬಿಟ್ಟು ಅಲ್ಲಿ ಹೋಗ್ಬೇಕು. ಗಾಳಿ ಬೀಸಿದ್ರೆ ನಮ್ಮನೆ ಕಡೆ ಬೀಸ್ಬಿಟ್ಟು ಆ ಕಡೆ ಹೋಗುತ್ತೆ. ಅಂತದ್ರಲ್ಲಿ ಅಲ್ಲಿ ಇಟ್ಬಿಟ್ಟು ಹೆಂಗೆ ಬಂದ ಇಲ್ಲಿಗೆ? ಫ್ರೆಂಡ್ಶಿಪ್ ಇಂಪಾರ್ಟೆಂಟಾ ಮನಿ ಇಂಪಾರ್ಟೆಂಟಾ? ಮನಿ ಇಂಪಾರ್ಟೆಂಟು. ಯಾಕೆ? ಫ್ರೆಂಡ್ಶಿಪ್ ಒಂದೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಕುಡ್ದು ಅಲ್ಲಿ ಇಲ್ಲಿ ಕೂತ್ಕೋತಾರೆ, ದುಡ್ಡಿದ್ರು ದುಡ್ಡಿಲ್ಲ ಅಂತಾರೆ. ಈಗ ಏನಕ್ಕೆ ಆದ್ರಿ ನನ್ ನೆನಪಿಲ್ಲ. ಭವತಿ ಭಿಕ್ಷಾನ್ ದೇಹಿ. ನಮಸ್ತೆ ಸ್ವಾಮೀಜಿ. ಈ ಭೂಮಿ ಒಳಗಡೆ ನಿಧಿ ಅಡಗಿದೆ ಕಂದ. ಹೌದಾ ಸ್ವಾಮಿ? ಹೌದು, ಈ ಭೂಮಿ ಕೆಳಗಡೆ ನಿಧಿ ಅಡಗಿದೆ. ನಿಮ್ ತಂದೆಗೆ ಹೇಳು ಈ ಭೂಮಿನ ಹಾಕ್ಸಿ ನಿಧಿ ತಗೊಳಕ್ಕೆ. ಈ ನಿಧಿ ತಗೋಬೇಕು ಅಂದ್ರೆ ನನ್ಗೆ 500 ರೂಪಾಯಿ ದಕ್ಷಿಣೆ ಕೊಡ್ಬೇಕು. ಹೋಗು ತಗೊಂಬೋಗು. ಕಂದ, ನಾನು 500 ರೂಪಾಯಿ ಕೇಳಿದ್ರೆ ನೀನು ಹಸಿ ತಂದ ಹಾಕ್ತಿದ್ಯಲ್ಲ ಕಂದ. 500 ರೂಪಾಯಿ ಎಲ್ಲಿ ಕಂದ? ಅಲ್ಲೇ ಇದೆ ನೋಡಿ ಸ್ವಾಮಿ, ಇಲ್ಲಿ. ನಿನ್ ಡೋಂಗಿ ಬಾಬ್ ನನ್ ಮಗನೇ, ಹಸಿಟ್ ಆಗಿರೋ ದುಡ್ಡು ಕಾಣ್ತಲ್ಲ, ಭೂಮಿ ಒಳಗಿರೋ ನಿಧಿ ಅಡಿಗೈತ. ನೀವು ನನ್ನ ಸಣ್ಣ ಹುಡುಗ ಅಂತ ತಿಳ್ಕೊಂಡಿರ್ಬೋದು, ಆದ್ರೆ ಜಿಯೋ ಕಸ್ಟಮರ್ ಕೇರ್ ಅವ್ರನ್ನಾದ್ರೂ ಸರ್ ಅಂತಾರ. ಹಿಂಗ್ಯಾಕ್ ಮಾಡಕತ್ತಿ ಹುಚ್ಚುಚ್ಚ? ಏಮ್ಮ ಹಿಂಗ್ಯಾಕ್ ಮಾಡಕತ್ತಿ? ಇಲ್ಲ ನೋಡಗ, ಇಲ್ಲ ಹೆಂಗ್ ಬರ್ತಿದ್ ನೋಡಗ, ಇಲ್ಲ ನೋಡಗ. ನಾನು ದೇವ್ರ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂದೆ. ನನ್ನ ಬೇಡ, ನಾ ಅವ್ರ ಮಟ್ಟಕ್ಕೆ ನಾ ಇಳಿಯೋದು ಬೇಡ, ನಾನು ಎಷ್ಟೋ ತಡ್ದೆ. ಲವ್ ಹೆಂಗ್ ಮಾಡೋದು? ಫ್ರೆಂಡ್ಸ್, ಅಕ್ಕಿ ಸೋನುಗೌಡ ಏನಂತ ಲವ್ ಹೆಂಗ್ ಮಾಡೋದು ಅಂತ ಕೇಳ್ತಾರಲ್ಲ, ಉಪೇಂದ್ರ ಸರ್ ಅವ್ರು ಹೆಂಗ್ ಮಾಡಿದ್ರು? ಹೆಲೋ ಹಾಯ್ ಫ್ರೆಂಡ್ಸ್, ನೀವು ಯಾಕೆ ಬರ್ತಡೇ ವಿಶ್ ಮಾಡ್ಕೊಂತ ಇಲ್ಲ? ಮಾಡ್ಕೊರಿ ಬರ್ತಡೇ ವಿಶ್, ಓಕೆನಾ? ನಾನು ಚೆನ್ನಾಗಿ ಮಾಡ್ತೀನಿ ಬರ್ತಡೇ ವಿಶ್, ಓಕೆನಾ? ಓನ್ಲಿ 500 ಬರ್ತಡೇ ವಿಶಸ್, ಓಕೆನಾ? ನಿಮ್ಗೆ ಬರ್ತಡೇ ವಿಶ್ ಬೇಕಂದ್ರೆ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಮಾಡ್ತೀನಿ ಬರ್ತಡೇ ವಿಶ್, ಓಕೆನಾ? ನಿಮ್ಮ ಫ್ರೆಂಡ್ಸ್ದು ಬರ್ಡೇ ಇದ್ರೆ ನನಗೆ ಹೇಳ್ರಿ, ಓಕೆನಾ? ನಾ ಬರ್ಡೇ ವಿಶ್ ಮಾಡ್ತೀನಿ, ಓಕೆ ಸರ್, ಬಾಯ್. ನಾನ್ ನಿಂಗ ಮಾತಾಡಕ್ ಅಷ್ಟೇ ಅವಕಾಶ ಕೊಟ್ಟೇನೆ, ಮನಸ್ಸೊಳಗ್ ಬರಾಕ್ ಅವಕಾಶ ಕೊಟ್ಟೆ. 22 ನಂದು ಪ್ರೋಗ್ರಾಮ್ ಇರುತ್ತೆ. ನಾನು CM ಮಲ್ಗೋ ರೂಮಲ್ಲಿ ನಾನು ಮಲ್ಗಿರ್ತೀನಿ, DCM ಮಲ್ಗೋ ರೂಮಲ್ಲಿ ನನ್ನ ನಾಯಿ ಮಲ್ಗಿರುತ್ತೆ. ಆದರೆ ಅವ್ರದ್ದು ಬಂಗ್ಲಾ ಅಲ್ಲಿ. DC ಅವರು ನನ್ನ ಕರೆಸಿರ್ತಾರೆ, ಬಳ್ಳಾರಿ DC ಅವರು. ಹಿಂದಿನ ದಿವಸ 3000 ಜನ ಸೇರಿರ್ತಾರೆ, 7-8 ಮೀಡಿಯಾ ಬಂದಿರುತ್ತೆ ಆ ಫೇಮಸ್ ಸಿಂಗರ್ಗೆ. ನೆಕ್ಸ್ಟ್ ಡೇ ನನಗೆ 7:30ಗೆ ಟಿಫನಿಗೆ ಕರೀತಾರೆ DC ಬಂಗ್ಲಾಗೆ. ಯಾಕೆ? ಏನ್ಯಾಕೆ? ವಾಟ್ಸಪ್ ಬ್ಲಾಕ್ ಮಾಡಿದ್ದೀರಾ? ಬ್ಲಾಕ್ ಮಾಡ್ದೆ. ಯಾಕೆ ಮಾಡಬಾರ್ದಾ?
ಊರಿಗೆ ಬಿಟ್ಟು ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದ ನಿಂಗೆ ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ. ಬಂದವ್ರಿಗೆ ಹೊಟ್ಟೆ ತುಂಬ ಎಣ್ಣೆ ಜೊತೆಗೆ ಊಟನೂ ತಿನ್ಸಿ ಕಳಿಸ್ತೀನಿ. ಆ ಥರ ಅಂದರೆ ಬೇರೆಯವ್ರು ಬಂದು ಕಂಜೂಸ್ತನ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ, ಅವೆಲ್ಲ ಏನಿಲ್ಲ. ನಾನಿರ್ಬೇಕಾದ್ರೆ ನಿನ್ನ ಯಾರಂದ್ರೆ ಮುಟ್ಟಕ್ ಬಿಡ್ತೀನಿ ವಿಕ್ಕಿ ಬಾ. ಆಕಿನ್ ದಾಟೆ ಅವ್ನು ಹೇಳ್ ತುಳ್ದಂಗ್ ತುಳ್ದ್ ಬಂದ್ಬಿಡ್ರಿ. ನಿಮ್ ಹುಡುಗನ ಹೆಸರೇನಿರ್ಬೇಕು ಮತ್ತೆ ಏನ್ ಕೆಲಸ ಮಾಡ್ತಿರ್ಬೇಕು? ನಮ್ ಹುಡುಗ ಸುನೀಲ ಆಗಿರ್ಬೇಕು, ಮತ್ತೆ ಅವನು ಸಾಫ್ಟ್ವೇರ್ ಕೆಲಸ ಮಾಡ್ತಿರ್ಬೇಕು. ಸುನೀಲ, ನಿಮ್ ಹುಡುಗಿ ಸಿಕ್ಳು. ದಸರಾ ಗೊಂಬೆ ನಿನ್ನನ್ನು ನೋಡಲು ಇನ್ಸ್ಟಾಗ್ರಾಮ್ಗೆ ಬಂದೆ ಕಳೆ. ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕಿಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಕಣೆ. ಇದು 2 ಲಕ್ಷ ಚಿಲ್ಲರೆ, ಇದು 3 ಲಕ್ಷ ವಾಚು. ಬಟ್ಟೆಗಳಂತೂ ಫಸ್ಟ್ ಡೇ ಹಾಕಿದ್ದು 2,80,000. ಆಮೇಲೆ ಬೇರೆ ದಿನಕ್ಕೆಲ್ಲ ನಾನು ತಗೊಂಡೋಗಿದ್ದು 45,000ದಿಂದ 2,80,000ವರೆಗೂ ಇತ್ತು. ನಿಮ್ಮನ್ನೊಳಗ್ ನೀವು ಬಂದಿರಿ, ನಿಮ್ಮನ್ನೊಳಗ್ ನಾವ್ ಬರಬಾರ್ದ? ಚಿಲ್ಡ್ರನ್ಸ್ ಡೇ, ಶಿಕ್ಷಕರ ದಿನಾಚರಣೆ. ಶಿಕ್ಷಕರಲ್ಲ, ಚಿಲ್ಡ್ರನ್ಸ್ ಡೇ. ಯಾರ ಮನೆಯಲ್ಲಿ ಒಬ್ನೇ ಮಗ ಇರ್ತಾನೋ ಅವನಂತ ಹಲ್ಕ ನನ್ನ ಮಗ ಬೇರೆ ಯಾರು ಇರಲ್ಲ. ಯಾರಿದ್ದೀರಾ ಕಮೆಂಟ್ ಮಾಡಿ. ಒಂದು ನ್ಯೂಸ್ ನೋಡಿದೆ ಇವಾಗ, ಕಾಮಿಡಿ ಅನಿಸ್ತು. ಸೋನು ಶೆಟ್ಟಿ ಪರಾರಿ ಅಂತೆ. ನಾನು ಪರಾರಿನಾ? ಅದು ಯಾವ ಬಾಯಲ್ಲಿ ಹೇಳ್ತೀರಾ? ಅದು ನಿಮ್ಮಂಥವ್ರಿಗೆ, ನೀವು ಎದ್ರುಕೊಂಡು ನನ್ನ ಏನೂ ಮಾಡೋಕ್ಕಾಗ್ದೇನೆ ಅಪೋಸಿಟ್ ಪೋಸ್ಟ್ಗಳಾಗ್ತಿರೋದು. ನಾನಲ್ಲ, ನಾನು ಯಾವುದೇ ಕಾರಣಕ್ಕೂ ಓಡೋಗೋದಿಲ್ಲ. ಡೈರೆಕ್ಟಾಗೆ ಬರ್ತೀನಿ, ಆಯ್ತಾ? ಸೋನು ಶೆಟ್ಟಿ ಎಲ್ಲೂ ಓಡೋಗಿಲ್ಲ. ಈ ಥರ ಸುಳ್ಳು ಸುದ್ದಿ ಹಬ್ಬಿಸ್ತಿರೋರಿಗೆ ಚಪ್ಪೆ ಕಿತ್ತೋಗಂಗೆ ಹೊಡಿಬೇಕು. ಪ್ರೂಫ್ ನನ್ನ ಹತ್ರ ತುಂಬ ಇದೆ, ಎಲ್ಲ ಥರ ಪ್ರೂಫ್ ಇದೆ ನನ್ನ ಹತ್ರ. ಆದರೆ ಒಂದು ಪ್ರೂಫ್ ನಂದು ತೋರಿಸ್ಬಿಡಿ ನೀವು, ನೋಡೋಣ. ಎಲ್ಲೂ ಓಡೋಗಿಲ್ಲ ಸೋನು ಶೆಟ್ಟಿ, ಇಲ್ಲೇ ಇದ್ದಾಳೆ. DK ಶಿವಕುಮಾರ್ಗೂ ಒಂದು ಹೆಣ್ಮಗು ಇದೆ. ಅವ್ರ ಪ್ರವೇಶಿನ ಪಬ್ಲಿಕಲ್ಲಿ ಇಟ್ರೆ ಹೇಗಿರುತ್ತೆ ಅಲ್ವಾ? ನೀವು ನನ್ನ ಒಂದು ಹೆಣ್ಮಗು ಪ್ರವೇಶಿನ ಪಬ್ಲಿಕಲ್ಲಿ ಇಟ್ಟಿದ್ದೀರಾ ಅಂದರೆ ನಾಳೆ ದಿವಸ ಆ ಕರ್ಮ ನಿಮ್ಮನೆ ಹೆಣ್ಮಗಳಿದಾರಲ್ಲ ಐಶ್ವರ್ಯ, ಅವ್ರಿಗೂ ಇದೇ ಗತಿನೇ ಬರೋದು. ನೆನ್ಪಲ್ಲಿರಲಿ. ಆಲ್ರೆಡಿ ನಾನು ಹಾಕಿರೋ ಶಾಪ ನಿಮ್ಗೆ ತಟ್ಟುತ್ತೆ. ನಾಳೆ ದಿವಸ ಪಬ್ಲಿಕಲ್ಲಿ ನಿನ್ನ ಮಗಳಿರ್ತಾಳೆ. ಡಾಗ್ಸ್ ಆ್ಯಂಡ್ ED ಆದಂಥ DK ಶಿವಕುಮಾರ್ ಅವರು ಆ್ಯಂಡ್ ಚೆಪ್ಪರಾದಂಥ ಬೇವರ್ಸಿ ಒಬ್ಳು, ಇವರೆಲ್ಲ ಏನೇನೋ ಮಾಡೋಕ್ಕೆ ಬಂದರು. ಆದರೆ ನಂದೊಂದು ಇದೂ ಕಿತ್ಕೊಂಡಿಲ್ಲ. ಫೇಸ್ ಟು ಫೇಸ್ ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವರು ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿಕೊಂಡು, ಅದು ಯಾವುದೋ ಒಂದು ಬೆಗ್ಗರ್ ಚಾನಲ್ ಇದೆ ಗುರು, ಅದು ಇವರೆಲ್ಲ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ನನ್ನ ಖಾಲಿ ಮಾಡಿಸಿ ನಾನು ಬಂದಮೇಲೆ ಅಲ್ಲಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಇವ್ರು ನಾಚಿಗೆಟ್ಟವು, ಏನೂ ಕಿತ್ಕೊಳಕ್ಕೆ ಆಗಲಿಲ್ಲ. ನನ್ನ ಪ್ರವೇಶಿನ ಪಬ್ಲಿಕಲ್ಲಿ ಇಟ್ಟಿದ್ದಾರೆ ಪ್ರತಿಯೊಂದು. ಆದರೆ ನನ್ನ ತಲೆ ಕೆಡಿಸ್ಕೊಳಲ್ಲ, ನಾನು ಆ್ಯಕ್ಷನ್ ತಗೋಬೋದು, ತಲೆ ಕೆಡಿಸ್ಕೊಳಲ್ಲ. ಸೋನು ಶೆಟ್ಟಿ ಯಾವತ್ತೂ ಏನು ಅಂತ ತೋರಿಸ್ಕೊಡ್ತಾರೆ. ಆಮೇಲೆ DK ಶಿವಕುಮಾರ್ ಅವರು ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.